ದಿ ಬಿಗ್ಗೆಸ್ಟ್ ರೈವಲ್ರಿ ಆಫ್ ದಿ ಸೀಸನ್ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. 18ನೇ ಸೀಸನ್ ಐಪಿಎಲ್ನ ಫಸ್ಟ್ ಫೈನಲಿಸ್ಟ್ ಯಾರು ಎನ್ನುವಂತ $1 ಮಿಲಿಯನ್ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಚೊಚ್ಚಲ ಟ್ರೋಫಿಯ ಕನಸಿನಲ್ಲಿ ಕ್ವಾಲಿಫೈರ್ 1ಗೆ ಲಗ್ಗೇಟಿರುವಂತ ಬೆಂಗಳೂರು ಹಾಗೆ ಪಂಜಾಬ್ ಪಾಲಿಗೆ ಇದು ಡೂ ಆರ್ ಡೈ ಫೈಟ್. ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇರುವಂತ ದಿ ಮೋಸ್ಟ್ ಅವೈಟಿಂಗ್ ಮ್ಯಾಚ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಹಾಗೆ ಎರಡೂ ತಂಡಗಳಲ್ಲಿನ ಪ್ಲಸ್ ಅಂಡ್ ಮೈನಸ್ ಬಗೆಗಿನ ಡೀಟೇಲ್ಸ್ ಅನ್ನ ಕೊಡ್ತೇನೆ. ಹಾಗೆ ಮಳೆ ಬಂದ್ರೆ ಏನಾಗುತ್ತೆ, ಪಿಚ್ ರಿಪೋರ್ಟ್ ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 5 ದಿನ, 4 ಟೀಮ್, 4 ಮ್ಯಾಚ್, 1 ಟ್ರೋಫಿ. 2025ರ ಐಪಿಎಲ್ ಕಪ್ ಅನ್ನ ಎತ್ತಿ ಹಿಡಿದು ಮೆರೆಯೋರು ಯಾರು ಎನ್ನುವಂತಹ ಕುತೂಹಲಕ್ಕೆ ಇವತ್ತಿನ ಮ್ಯಾಚ್ ಅಲ್ಲಿ ಅರ್ಧ ಉತ್ತರ ಸಿಕ್ಕೇ ಬಿಡುತ್ತೆ. ಒಂದ್ ಕಡೆ ಲಕ್ನೋ ವಿರುದ್ಧ ರೆಕಾರ್ಡ್ ಬ್ರೇಕ್ ಚೇಸಿಂಗ್ ಅನ್ನ ಮಾಡಿರುವಂತ ಆರ್ಸಿಬಿ, ಮತ್ತೊಂದ್ ಕಡೆ ಟೂರ್ನಿ ಉದ್ದಕ್ಕೂ ಕೂಡ ಅತ್ಯದ್ಭುತ ಪ್ರದರ್ಶನದ ಮೂಲಕ ಟಾಪ್ 1 ಪ್ಲೇಸ್ ನಲ್ಲಿರುವಂತಹ PVKS. ಹೊಸ ಕ್ಯಾಪ್ಟನ್ಸ್, ಹೊಸ ಪ್ಲೇಯರ್ಸ್, ಟೋಟಲಿ ಡಿಫರೆಂಟ್ ಆಗಿದ್ದ ಈ ಸೀಸನ್ ಅಲ್ಲಿ ಕಪ್ ಗೆದ್ದವರು ಇತಿಹಾಸವನ್ನ ನಿರ್ಮಿಸಲಿದ್ದಾರೆ. ಚಂಡೀಗಢದ ಮುಲ್ಲನ್ಪುರ್ನಲ್ಲಿ ನಡೆಯಲಿರುವಂತಹ ಈ ರಣರೋಚಕ ಕಾಳಗಕ್ಕಾಗಿ ಇಡೀ ಕ್ರಿಕೆಟ್ ಜಗತ್ತೇ ಕಾಯ್ತಾ ಇದೆ. ಗೆದ್ದವರು ಸೀದಾ ಫೈನಲ್, ಸೋತವರಿಗೆ ಕ್ವಾಲಿಫೈರ್ ಟು ಟಾಸ್ಕ್. ಆರ್ಸಿಬಿ ಯಾಕೆ ಟೇಬಲ್ ಟಾಪರ್ ಆಗಬೇಕು, ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ನಲ್ಲಿ ಯಾಕೆ ಸ್ಥಾನ ಪಡೆಯಬೇಕು ಅಂತ ಹೇಳ್ತಾ ಇದ್ವಿ ಅನ್ನೋದಕ್ಕೆ ಇದೇ ರೀಸನ್. ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿ ಮತ್ತು ಪಂಜಾಬ್ ತಂಡಗಳು ಮುಖಾಮುಖಿ ಆಗಲಿವೆ. ಈ ಮ್ಯಾಚ್ ಅಲ್ಲಿ ಗೆದ್ರೆ ಸ್ಟ್ರೈಟ್ ಟು ಫಿನಾಲೆ. ಚಾಂಪಿಯನ್ ಪಟ್ಟಕ್ಕೇರೋಕೆ ಇನ್ನೊಂದೇ ಹೆಜ್ಜೆ ಬಾಕಿ ಉಳಿಯುತ್ತೆ. ಸೋತವರಿಗೆ ಮತ್ತೊಂದು ಚಾನ್ಸ್ ಸಿಗುತ್ತೆ. ಎಲಿಮಿನೇಟರ್ ಮ್ಯಾಚ್ ಅಲ್ಲಿ ಗೆದ್ದು ಬಂದವರ ವಿರುದ್ಧ ಕ್ವಾಲಿಫೈಯರ್ 2 ನಲ್ಲಿ ಪೈಪೋಟಿ ನಡೆಸಬಹುದು. ಅಲ್ಲಿ ಗೆದ್ದು ಮತ್ತೆ ಫೈನಲ್ಗೆ ಅವಕಾಶ ಪಡೆಯೋಕೆ ಸೆಕೆಂಡ್ ಚಾನ್ಸ್ ಇದೆ. ಸೊ ಇದೇ ಕಾರಣಕ್ಕೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಟಾಪ್ 2 ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಿದೆ. ಟಿಮ್ ಡೇವಿಡ್ ಡೌಟ್, ಹೇಜಲ್ವುಡ್ ಅಂಡ್ ಸೈಫರ್ಟ್ ಇನ್. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದ ವೇಳೆ ಫೀಲ್ಡಿಂಗ್ ಮಾಡುವಾಗ ಮಂಡಿರಜ್ಜು ನೋವಿಗೆ ಒಳಗಾಗಿದ್ದಂತ ಟಿಮ್ ಡೇವಿಡ್ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಿಂದ ಹೊರಗುಳಿತಿದ್ರು. ಸೊ ಇಂದಿನ ಪಂದ್ಯಕ್ಕೆ ಕಂಬ್ಯಾಕ್ ಮಾಡಬಹುದು ಎನ್ನುವಂತ ನಿರೀಕ್ಷೆ ಇತ್ತು. ಆದರೆ ಬುಧವಾರ ಕೂಡ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಹೀಗಾಗಿ ಮೊದಲ ಕ್ವಾಲಿಫೈರ್ ಪಂದ್ಯದಿಂದಲೂ ಕೂಡ ಟಿಮ್ ಡೇವಿಡ್ ಹೊರಗುಳಿಯುವಂತಹ ಸಾಧ್ಯತೆ ಇದೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಬದಲಿಗೆ ಲಿಯಾಮ್ ಲಿವಿಂಗ್ಸ್ಟೋನ್ ಅನ್ನ ಕಣಕ್ಕಿಳಿಸಿ ಫೇಲ್ಯೂರ್ ಆಗಿರುವಂತಹ ಫ್ರಾಂಚೈಸಿ ಮತ್ತೆ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ಸೊ ಟಿಮ್ ಡೇವಿಡ್ ಬದಲಿಗೆ ನ್ಯೂಜಿಲೆಂಡ್ ನ ಹೊಡಿಬಡಿ ದಾಂಡೆಗನಾಗಿರುವಂತ ಟಿಮ್ ಸೈಫರ್ಟ್ ಅವರಿಗೆ ಅವಕಾಶ ನೀಡುವಂತ ಸಾಧ್ಯತೆ ಇದೆ. ಓಪನಿಂಗ್ ಪ್ಲೇಯರ್ ಆಗಿರುವಂತಹ ಸೈಫರ್ಟ್ ಪ್ಲೇಯಿಂಗ್ 11 ನಲ್ಲಿ ಬಂದ್ರೆ 3ನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಬಹುದು. ಈ ಮೂಲಕ ಆರ್ಸಿಬಿಯ ಟಾಪ್ 3 ಅನ್ನ ಮತ್ತಷ್ಟು ಬಲಪಡಿಸುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ 3ನೇ ಸ್ಲಾಟ್ ನಲ್ಲಿ ಬರ್ತಿರುವಂತ ರಜತ್ ಪಾಟಿದಾರ್ ಫಾರ್ಮ್ ಕಳ್ಕೊಂಡಿದ್ದಾರೆ. ಸೊ ಅವರನ್ನ 1 ಡೌನ್ ಇಳಿಸಬಹುದು. ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ಆರ್ಸಿಬಿ ತಂಡದ ಪ್ರಮುಖ ವೇಗಿಯಾಗಿರುವಂತ ಜೋಶ್ ಹೇಜಲ್ವುಡ್ ಸಂಪೂರ್ಣವಾಗಿ ಫಿಟ್ನೆಸ್ ಅನ್ನ ಕಂಡುಕೊಂಡಿದ್ದಾರೆ. ಹೀಗಾಗಿ ಮೊದಲ ಕ್ವಾಲಿಫೈರ್ ಪಂದ್ಯದಲ್ಲಿ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಇನ್ನು ಹೇಜಲ್ವುಡ್ ಆಡುವ ಬಳಗಕ್ಕೆ ಎಂಟ್ರಿ ಕೊಟ್ರೆ ನುವಾನ್ ತುಷಾರ ಹೊರಗುಳಿಬೇಕಾಗುತ್ತೆ. ಆದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಪಂದ್ಯದಲ್ಲಿ ಮಾರಕ ದಾಳಿ ನಡೆಸಿರುವಂತ ತುಷಾರ್ ಅವರನ್ನ ಕೈ ಬಿಡಬೇಕು ಬೇಡ ಅನ್ನೋದು ಕನ್ಫ್ಯೂಷನ್ ಕೂಡ ಇದೆ. ಉಳಿದಂತೆ ಅದೇ ಆಟಗಾರರು ಕಂಟಿನ್ಯೂ ಆಗ್ತಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಸ್ಕ್ವಾಡ್ ತಂಡಕ್ಕೆ ಪ್ಲಸ್. ಇನ್ನು ಆರ್ಸಿಬಿ ಈ ಸೀಸನ್ ಅಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇರೋದಕ್ಕೆ ಕಾರಣ ಟೀಮ್ ಬ್ಯಾಲೆನ್ಸ್ಡ್ ಆಗಿರೋದು. ಇದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೇ. ಆರ್ಸಿಬಿ ತಂಡದ ಸ್ಟಾರ್ ಆಟಗಾರರು ಫಾರ್ಮ್ ನಲ್ಲಿ ಇರೋದು ಕಪ್ ಆಸೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಹಾಗೆ ಪ್ರತಿ ಸೀಸನ್ ಅಂತೆ ವಿರಾಟ್ ಕೊಹ್ಲಿ ಅವರ ಮೇಲೆ ಇದ್ದ ಹಾಗೆ ಈ ಸಲ ಹೆಚ್ಚಿನ ಒತ್ತಡ ಇಲ್ಲ. ಟಾಪ್ ಆರ್ಡರ್ ಮೇಲಿನ ಒತ್ತಡ ಸ್ವಲ್ಪ ಕಡಿಮೆ ಆಗಿದೆ. ಟಾಪ್ ಆರ್ಡರ್ ನಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅಮೋಘ ಪ್ರದರ್ಶನ ನೀಡ್ತಾ ಇರೋದು ವಿಶ್ವಾಸವನ್ನ ಜಾಸ್ತಿ ಮಾಡ್ತಾ ಇದೆ. ಇನ್ನು ಮಿಡಲ್ ಆರ್ಡರ್ ನಲ್ಲಂತೂ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಬರ್ತಿದೆ. ರಜತ್ ಪಾಟಿದಾರ್, ಮಯಾಂಕ್ ಅಗರ್ವಾಲ್, ಜಿತೇಶ್ ಶರ್ಮಾ, ರೊಮ್ಯಾರಿಯೋ ಶೆಫರ್ಡ್, ಟಿಮ್ ಡೇವಿಡ್ ಮ್ಯಾಚ್ ವಿನ್ನರ್ಸ್ ಆಗ್ತಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಈ ಸೀಸನ್ ಅಲ್ಲೂ ಕೂಡ ಸಾಲಿಡ್ ಫಾರ್ಮ್ ನಲ್ಲಿದ್ದು 13 ಪಂದ್ಯಗಳಿಂದ 602 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲೂ ಕೊಹ್ಲಿ 50 ಬಾರಿಸಿದ್ರು ಅಂದ್ರೆ ಮ್ಯಾಚ್ ವಿನ್ ಅನ್ನುವಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ. ಪಂಜಾಬ್ ತಂಡಕ್ಕೂ ಇದೆ ಬಿಗ್ ಚಾಲೆಂಜಸ್. ಇನ್ನು ಪಂಜಾಬ್ ಕಿಂಗ್ಸ್ ಟೀಮ್ಗೂ ಕೂಡ ಈ ಸೀಸನ್ ತುಂಬಾನೇ ಸ್ಪೆಷಲ್ ಆಗಿದೆ. 2014ರ ಬಳಿಕ ಪ್ಲೇ ಆಫ್ಗೆ ಪಂಜಾಬ್ ಬಂದಿರೋದೇ ಈಗ. ಸೊ ಅವರು ಕೂಡ ಚೊಚ್ಚಲ ಕಪ್ ಗೆಲುವಿಗಾಗಿ ಕಾಯ್ತಾ ಇದ್ದಾರೆ. ಈ ಸೀಸನ್ ಅಲ್ಲಿ ಒಟ್ಟು 14 ಪಂದ್ಯಗಳ ಪೈಕಿ 9 ಮ್ಯಾಚ್ಗಳನ್ನು ವಿನ್ ಆಗಿದ್ದಾರೆ. ಹಾಗೆ 1 ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಗಿತ್ತು. ಸೊ ಟೋಟಲ್ ಆಗಿ 19 ಅಂಕಗಳೊಂದಿಗೆ ಟೇಬಲ್ ಟಾಪರ್ ಆಗಿದ್ದಾರೆ. ಬಟ್ ಕ್ವಾಲಿಫೈರ್ 1 ನಲ್ಲಿ ಗೆಲ್ಲೋದು ಅವ್ರಿಗೂ ಕೂಡ ಈಸಿ ಇಲ್ಲ. ಪಂಜಾಬ್ ಕಿಂಗ್ಸ್ ತಂಡದ ಆಲ್ರೌಂಡರ್ ಮಾರ್ಕೋ ಆನ್ಸನ್ ಅವರು ಪ್ಲೇ ಆಫ್ ಪಂದ್ಯಗಳಲ್ಲಿ ಕಣಕ್ಕಿಳಿಯೋದಿಲ್ಲ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ಸಿದ್ಧತೆಗಾಗಿ ಸೌತ್ ಆಫ್ರಿಕಾ ತಂಡಕ್ಕೆ ವಾಪಸ್ಸಾಗಿದ್ದಾರೆ.
ಕಳೆದ 13 ಪಂದ್ಯಗಳಿಂದ ಒಟ್ಟು 16 ವಿಕೆಟ್ಗಳನ್ನು ಕಬಳಿಸಿದ್ರು. ಹಾಗೆ ಬ್ಯಾಟಿಂಗ್ನಲ್ಲೂ ಕೂಡ 75 ರನ್ ಹೊಡೆದಿದ್ರು. ಸೊ ಯಾನ್ಸನ್ ಈ ಪಂದ್ಯಕ್ಕೆ ಇಲ್ಲದೆ ಇರೋದು ಪಂಜಾಬ್ ಪಾಲಿಗೆ ಹಿನ್ನಡೆ ಆಗಬಹುದು. ಸೊ ಈ ಪಂದ್ಯಕ್ಕೆ ಅಫ್ಘಾನಿಸ್ತಾನದ ಆಲ್ರೌಂಡರ್ ಆಗಿರುವಂತ ಅಜ್ಮತುಲ್ಲಾ ಓವರ್ ಜಾಹಿ ಅವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ. ಇನ್ನು ಯುಜ್ವೇಂದ್ರ ಚಹಲ್ ಕಳೆದ ಪಂದ್ಯದಲ್ಲಿ ಕಣಕ್ಕಿಳಿದಿರಲಿಲ್ಲ. ಸೊ ಈ ಮ್ಯಾಚ್ ಅಲ್ಲಿ ಆಡ್ತಾರಾ ಅಥವಾ ಇಲ್ವಾ ಅನ್ನೋದು ಇನ್ನೂ ಕೂಡ ಡೌಟ್ ಅಲ್ಲೇ ಇದೆ. ಬಟ್ ಉಳಿದಂತೆ ಈ ಸೀಸನ್ ಅಲ್ಲಿ ಶ್ರೇಯಸ್ ಅಂಡ್ ಗ್ಯಾಂಗ್ ಅಬ್ಬರ ನೋಡ್ತಾ ಇದ್ರೆ ಟಫ್ ಫೈಟ್ ಕೊಡೋದಂತೂ ಪಕ್ಕ. ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ನಲ್ಲಿ ರನ್ ಮಳೆ ಸುರಿಯೋ ನಿರೀಕ್ಷೆ. ಇನ್ನು ಈ ಹೈ ವೋಲ್ಟೇಜ್ ಮ್ಯಾಚ್ಗೆ ಸಾಕ್ಷಿಯಾಗಲಿರುವಂತಹ ಮುಲ್ಲನ್ಪುರದ ಪಿಚ್ ಬಗ್ಗೆ ಹೇಳೋದಾದ್ರೆ ಈ ಮೈದಾನ ಗುಡ್ಡಗಾಡು ಪ್ರದೇಶಕ್ಕೆ ಹತ್ತಿರದಲ್ಲೇ ಇದೆ. ಸೊ ಮ್ಯಾಚ್ ಟೈಮಲ್ಲಿ ಇಬ್ಬನಿ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಲ್ಲದೆ ಈ ಪಿಚ್ನಲ್ಲಿ ಆವರೇಜ್ ಸ್ಕೋರ್ ಅನ್ನ ನಿರೀಕ್ಷೆ ಮಾಡಬಹುದು. ಬೌಲರ್ಗಳಿಗೆ ಮೊದಲ ಇನ್ನಿಂಗ್ಸ್ಗಿಂತ ಎರಡನೇ ಇನ್ನಿಂಗ್ಸ್ನಲ್ಲಿ ಹೆಚ್ಚಿನ ಪ್ಲಸ್ ಆಗುತ್ತೆ. ಸ್ಪಿನ್ನರ್ಗಳಿಗಿಂತ ಇಲ್ಲಿ ವೇಗದ ಬೌಲರ್ಗಳೇ ಮೇಲುಗೈ ಸಾಧಿಸ್ತಾರೆ. ಪ್ರಸ್ತುತ ಈ ಸೀಸನ್ ಅಲ್ಲಿ ಪಂಜಾಬ್ ಮತ್ತು ಬೆಂಗಳೂರು ತಂಡಗಳು ಇದೇ ಮೈದಾನದಲ್ಲಿ IPLನ 37ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ರು. ಈ ವೇಳೆ ಟಾಸ್ ಗೆದ್ದಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫಸ್ಟ್ ಬೌಲಿಂಗ್ ಅನ್ನ ಚೂಸ್ ಮಾಡಿಕೊಂಡಿತ್ತು. ಫಸ್ಟ್ ಬ್ಯಾಟಿಂಗ್ ಇಳಿದಂತ ಪಂಜಾಬ್ ತಂಡವನ್ನ 157 ರನ್ಗಳಿಗೆ ಕಟ್ಟಿ ಹಾಕಿತ್ತು. 158 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ RCB ಇನ್ನೂ 7 ಎಸೆತಗಳು ಬಾಕಿ ಇರುವಾಗಲೇ 7 ವಿಕೆಟ್ಗಳಿಂದ ಜಯ ಗಳಿಸಿತ್ತು. ಇನ್ನು ಈ ಪಿಚ್ನಲ್ಲಿ ಈವರೆಗೆ ಒಟ್ಟು 9 ಪಂದ್ಯಗಳು ನಡೆದಿದ್ದು ಮೊದಲು ಬ್ಯಾಟ್ ಮಾಡಿದಂತ ತಂಡ 5 ಪಂದ್ಯಗಳನ್ನ ಗೆದ್ದಿದ್ರೆ ಆನಂತರ ಬ್ಯಾಟ್ ಮಾಡಿದಂತ ತಂಡ 4 ಪಂದ್ಯಗಳನ್ನ ಗೆದ್ದುಕೊಂಡಿದೆ. ಇನ್ನು ಈ ಮೈದಾನದಲ್ಲಿ ಮೊದಲ ಇನ್ನಿಂಗ್ಸ್ನ ಸರಾಸರಿ ಸ್ಕೋರ್ ಸುಮಾರು 165ರಿಂದ 170 ರನ್ಗಳು. ಮಳೆ ಬಂದು ಪಂದ್ಯ ರದ್ದಾದ್ರೆ ಯಾರಿಗೆ ಲಾಭ? ಎಸ್, ತುಂಬಾ ಅಭಿಮಾನಿಗಳನ್ನ ಕಾಡ್ತಿರುವಂತ ಪ್ರಶ್ನೆ ಇದು. ಈಗಾಗಲೇ ಕ್ವಾಲಿಫೈಯರ್ 1 ಪಂದ್ಯದ ವೇಳೆ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ವರದಿಗಳು ಹೇಳ್ತಾ ಇವೆ. ಲೀಗ್ ಹಂತದ ಪಂದ್ಯಗಳಲ್ಲೇನೋ ಮಳೆ ಬಂದು ಮ್ಯಾಚ್ ಏನಾದರೂ ರದ್ದಾದ್ರೆ ಎರಡೂ ತಂಡಗಳಿಗೂ ಕೂಡ ಒಂದೊಂದು ಅಂಕಗಳನ್ನ ಕೊಟ್ಬಿಡ್ತಾರೆ. ಬಟ್ ಈ ಪಂದ್ಯಕ್ಕೆ ಮಳೆ ಬಂದ್ರೆ ಹೇಗೆ ಅನ್ನೋದು. ಇಲ್ಲಿ ಕ್ವಾಲಿಫೈಯರ್ ಹಾಗೆ ಎಲಿಮಿನೇಟರ್ ಪಂದ್ಯಗಳಿಗೆ BCCI ಮೀಸಲು ದಿನವನ್ನು ಕೂಡ ಘೋಷಣೆ ಮಾಡಿಲ್ಲ. ಹೀಗಾಗಿ ಇಂದಿನ ಪಂದ್ಯ ಮಳೆಗೆ ಏನಾದರೂ ಬಲಿಯಾದ್ರೆ ಒಬ್ಬರಂತೂ ಫೈನಲ್ಗೆ ಹೋಗ್ತಾರೆ. ಆಗ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಪ್ಲಸ್ ಆಗುತ್ತೆ. ಲೀಗ್ ಹಂತದಲ್ಲಿ ನಡೆದ ಪಂದ್ಯಗಳಿಂದ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ತಂಡ ಫೈನಲ್ಗೆ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ. ಪ್ರಸ್ತುತ ಪಂಜಾಬ್ ಕಿಂಗ್ಸ್ ತಂಡ ನಂಬರ್ 1 ಪ್ಲೇಸ್ನಲ್ಲಿ ಇರೋದ್ರಿಂದ ಅವರಿಗೆ ಅಡ್ವಾಂಟೇಜ್ ಆಗಲಿದೆ. ಮಳೆ ಭೀತಿ ಕಾರಣದಿಂದಲೇ ಪಂದ್ಯಗಳಿಗೆ BCCI ಹೆಚ್ಚುವರಿ 120 ನಿಮಿಷಗಳ ಕಾಲಾವಕಾಶವನ್ನು ನೀಡಿದೆ. ಮಳೆ ನಡುವೆ ಪಂದ್ಯವನ್ನ ಆಯೋಜಿಸಕ್ಕೆ 2 ಗಂಟೆಗಳ ಕಾಲ ಎಕ್ಸ್ಟ್ರಾ ಟೈಮ್ನ ತಗೊಳ್ತಾರೆ. ಸೊ ರಾತ್ರಿ 9:30ರವರೆಗೆ ಪಂದ್ಯ ಆರಂಭವಾಗದೇ ಇದ್ರೂ ಕೂಡ ಯಾವುದೇ ಓವರ್ ಕಡಿತ ಇರೋದಿಲ್ಲ. ಅಂದ್ರೆ 11:30ಕ್ಕೆ ಮುಗಿಯುವಂತ ಪಂದ್ಯ ಮಧ್ಯರಾತ್ರಿ 1:30ರವರೆಗೆ ಆಯೋಜನೆ ಮಾಡೋಕೆ ಅವಕಾಶ ಇರುತ್ತೆ. ಆದ್ರೆ ಫೈನಲ್ ಪಂದ್ಯಕ್ಕೆ ಮಾತ್ರ ಮೀಸಲು ದಿನವನ್ನ ನಿಗದಿ ಮಾಡಲಾಗಿದೆ. ಜೂನ್ 3ರಂದು ಪಂದ್ಯ ನಡೆದೇ ಇದ್ರೆ ಜೂನ್ 4ರಂದು ಮತ್ತೆ ಮರು ಆಯೋಜನೆ ಮಾಡಲಾಗುತ್ತೆ. ಆಗ್ಲೂ ಮಳೆ ಬಂತಪ್ಪ, ಪಂದ್ಯ ನಡಿಲೇ ಇಲ್ಲಪ್ಪ ಅಂದಾಗ ಮಾತ್ರ ಜಂಟಿ ವಿಜೇತರು ಅಂತ ಎರಡೂ ತಂಡಗಳನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಬಟ್ ಇಷ್ಟು ವರ್ಷಗಳ ಸೀಸನ್ ಅಲ್ಲಿ ಯಾವತ್ತೂ ಕೂಡ ಫೈನಲ್ ಪಂದ್ಯ ಮಳೆಗೆ ರದ್ದಾಗಿದ್ದಂತ ಉದಾಹರಣೆ ಇಲ್ಲ. ಒಟ್ಟಲ್ಲಿ ಇಲ್ಲಿವರೆಗೆ ಅವೇ ಪಿಚ್ನಲ್ಲಿ ಸೋಲೆ ಕಾಣದಂತ RCB ಲಕ್ನೋ ವಿರುದ್ಧದ ಅತ್ಯಮೋಘ ಗೆಲುವಿನೊಂದಿಗೆ ಕ್ವಾಲಿಫೈಯರ್ 1 ಮ್ಯಾಚ್ಗೆ ಕಾಲಿಟ್ಟಿದೆ. ಅದು ಅಲ್ಲದೆ ಇದೇ ಮೈದಾನದಲ್ಲಿ ಕಳೆದ ಬಾರಿ ಪಂಜಾಬ್ ತಂಡವನ್ನ ಸೋಲಿಸಿರೋದ್ರಿಂದ ಕಾನ್ಫಿಡೆನ್ಸ್ ಕೂಡ ಜಾಸ್ತಿನೇ ಇದೆ. ಈಗಾಗಲೇ ಟ್ರೋಫಿ ಹಸಿವು ಕೂಡ ಜಾಸ್ತಿ ಆಗ್ತಾ ಇದ್ದು ಶ್ರೇಯಸ್ ಪಡೆಯನ್ನ ಮಣಿಸಿ ಫೈನಲ್ಗೆ ಗ್ರ್ಯಾಂಡ್ ಎಂಟ್ರಿ ಕೊಡೋಕೆ ರೆಡಿ ಆಗ್ತಾ ಇದ್ದಾರೆ. ಸೊ ರೆಡ್ ಆರ್ಮಿಗಳ ಈ ಹೈ ವೋಲ್ಟೇಜ್ ಫೈಟ್ ಅನ್ನ ನೋಡೋಕೆ ನೀವೆಷ್ಟು ಕ್ಯೂರಿಯಸ್ ಆಗಿದ್ದೀರಿ? ಹಾಗೆ RCBಗೆ ಒಂದು ಆಲ್ ದಿ ಬೆಸ್ಟ್ ಅನ್ನ ಹೇಳಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.